ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಸಾಮಾಜಿಕ ನ್ಯಾಯದ ಆದರ್ಶಗಳನ್ನು ಸ್ಮರಿಸಿದ ತಹಶೀಲ್ದಾರ್. ಹಸಿರು ಕ್ರಾಂತಿಯ ಹರಿಕಾರರು, ಶೋಷಿತರ ಆಶಾಕಿರಣ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಯಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯ ಸ್ಮರಣೆಯನ್ನು ಸೋಮವಾರ ಮಾಲೂರು ತಾಲೂಕು ಆಡಳಿತದಿಂದ ಗೌರವಪೂರ್ವಕವಾಗಿ ಆಚರಿಸಲಾಯಿತು. ನಗರದ ತಾಲೂಕು ಆಡಳಿತ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಂವಿ ರೂಪಾರವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ನಮನ ಅರ್ಪಿಸಿದರು. ಇದೇ ವೇಳೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಹಾಗೂ ಇಲಾಖೆಯ ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿ ನಿಲಯಗಳಲ್ಲಿಯೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯ ಸ್ಮರಣೆಯನ್ನು ಆಚರಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಎಂ ಆಂಜಿನಪ್ಪ, ಚಿಕ್ಕ ತಿರುಪತಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ ಗೋಪಾಲ್, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಫ್ರೆಂಡ್ ಸಂತೋಷ್, ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕರಾದ ಸತೀಶ್, ಚಂದ್ರು, ಕೆ ಅಶ್ವತ್ಥಪ್ಪ, ಸಿಬ್ಬಂದಿಗಳಾದ ಬಾಬು, ಗಿರಿ, ಮೂರ್ತಿ, ನವೀನ್, ಮುಖಂಡರಾದ ಅಬ್ಬಯ್ಯಪ್ಪ, ಸೊಣ್ಣೂರು, ಗೋವಿಂದ್, ಚಿಕ್ಕ ಇಗ್ಗಲೂರು ಹರೀಶ್, ರಾಷ್ಟ್ರೀಯ ಹಬ್ಬಗಳ ವಿಷಯ ನಿರ್ವಹಣಾಧಿಕಾರಿ ಅನಿತಾ, ಶಿಕ್ಷಕ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತುಂಬಾ ಎದೆಗಾರಿಕೆಯಿಂದ ನಿರ್ವಹಣೆ ಮಾಡಿದಂತಹ ವ್ಯಕ್ತಿ. ಹಾಗಾಗಿ ಹುಟ್ಟಿದ ದಿನ ಎಷ್ಟು ಪ್ರಮುಖವಾಗಿದೆಯೋ ಹಾಗೆ ಅವರ ಒಂದು ಕಾಲವಾದ ಅಂದರೆ ನಮ್ಮ ಒಂದು ಅವರ ಕೊಡುಗೆಗಳನ್ನ ನಮ್ಮ ಭೂಮಿಗೆ ಕೊಟ್ಟು ಹೋಗಿದ್ದಾರೆ. ಆ ಒಂದು ಅವರ ಒಂದು ಆಶೋತ್ತರಗಳನ್ನ, ಮಾರ್ಗದರ್ಶನಗಳನ್ನ ನಾವು ದಾರಿದೀಪವಾಗಿ ನೆರವೇರಿಸಿಕೊಂಡು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಅವರಿಗೆ ನಾವು ಎಲ್ಲರೂ ಸಹ ಆದಂತಹ ಬಾಬು ಜಗಜೀವನ್ ರಾಮ್ ರವರ 40ನೇ ಪುಣ್ಯಸ್ಮರಣೆಯನ್ನು ಈ ದಿನ ನಾವು ಆಚರಿಸ್ತಾ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ದಿನ ನೆನೆಸ್ತಾ ಇದ್ದೀವಿ. ಅವರು ನಮ್ಮ ದೇಶಕ್ಕೆ ಹಸಿರು ಕ್ರಾಂತಿ ಅಂತ ಹೆಸರುವಾಸಿಯಾಗಿದ್ದಾರೆ. ಅವರಿಗೆ ನಮಗೆ ಆಹಾರದ ಕೊರತೆ ಇರುವಾಗ ಭಾರತಕ್ಕೆ ಅವರು ನಮಗೆ ಉತ್ತಮ ರೀತಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿ ಆಹಾರದ ಕೊರತೆ ನಿಭಾಯಿಸುವಲ್ಲಿ ಅವರು ಉತ್ತಮವಾದ ಉಪ ಪ್ರಧಾನಿಗಳಾಗಿ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದಂತಹ ನಮ್ಮ ಬಾಬು ಜಗಜೀವನ್ ಅವರು ಅಪಾರವಾದ ಕೊಡುಗೆಯನ್ನು ನಮ್ಮ ಭಾರತಕ್ಕೆ ನೀಡಿದ್ದಾರೆ. ಆದ್ದರಿಂದ ಈ ದಿನ ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ವಿದ್ಯಾರ್ಥಿನಿಗಳಲ್ಲಿ ಅವರಿಗೆ ನಮನಗಳನ್ನು ಪೂಜೆ ಮಾಡಿ ನಮನಗಳನ್ನು ಸಲ್ಲಿಸುತ್ತಾ ಅವರ ಈ ದಿನ ಅವರನ್ನು ನೆನೆಸ್ಕೊಂಡು ಇವತ್ತಿನ ದಿವಸ ಅವರ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಸರಳತೆಯಿಂದ ಪುಣ್ಯ ಸ್ಮರಣೆಯನ್ನು ಮಾಡಿ ಮುಗಿಸ್ತಾ ಇದ್ದೀವಿ.